ಮಧು ದಿಟ್ಟಿಸಿ ನೋಡ್ತಾ ಇದ್ದಾರೆ. ಬೂಟ ರಕ್ಷಣೆ ಕೈಯಿಂದ ತಂಡ ನೇರವಾಗಿ ಮಧು ಶಾಟ್ ಬಲ್ಗಡೆ ತಲುಪಿದೆ. ಮತ್ತೊಂದು ಕಡೆ 1 ರನ್ಗೆ ಸೀಮಿತವಾಗಿದ್ದ ನಾಟ್ ಔಟ್ ಆಗಿದೆ. ಫೀಲ್ಡರ್ಸ್ ಗಳ ಗಲಭೆಯಿಂದ 1 ವಿಕೆಟ್ ನಷ್ಟ ಆಗಬೇಕಾಗಿತ್ತು. ಒಂದು ಅದ್ಭುತವಾದಂತಹ ಅವಕಾಶವನ್ನ ಕಳೆದುಕೊಂಡಿದ್ದಾರೆ. ಕ್ಷಣಕ್ಕೂ ಕೂಡ ಕುತೂಹಲ ಏರ್ಪಡಿಸ್ತಾ ಇರೋ ಈ ಒಂದು ಪಂದ್ಯ ಯಾರು ಗೆಲ್ತಾರೆ ಅಂತ ಕಾದು ಕೂತ್ಕೊಂಡು ಹೊರಟಿದ್ದಾರೆ ಪ್ರೇಕ್ಷಕರು. ಯಾರು ರಾತ್ರಿ ಡಿಜೆ ಸೌಂಡ್ಗೆ ಟ್ರೋಫಿಯನ್ನ ಹೊತ್ತು ಕುಣಿತಾರೆ ಅಂತ ಕಾದು ಕೂತ್ಕೊಂಡಿದ್ದಾರೆ ಪ್ರೇಕ್ಷಕರು. ರೆಡಿ ಆಗಿದೆಯಾ? ಎಸ್. ಮತ್ತೊಂದು ಕಡೆ ಸೇವಲಾಲ್ ತಂಡದವರು ಮತ್ತೆ ನೇರ ನಮ್ಮ SR ಟ್ರೋಫಿ ಫೈಟರ್ಸ್ ನಡುವೆ ಹಣಾಹಣಿ ಫೈನಲ್ಗೆ ಬಂದು ತಲುಪಿದೆ. ಆರ್ ಕೆ ಮಂಜು ಬಾಲ್ಗೆಯಲ್ಲಿ ಬ್ಯಾಟ್ ಅನ್ನು ನೆಲಕ್ಕೆ ಕೂರ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂಪೈರ್ ಬಾಬು ತೀರ್ಪಗಾರ ಹೇಳ್ತಿದ್ದಾರೆ ವಿಕೆಟ್ ಬಿಡಿ ಅಂತ. ಅಂಪೈರ್ ಅನ್ನ ದಾಟಿ ಮಾಡಿದಂತ ಬೌಲ್ ನೇರವಾಗಿ ಮಂಜು ಶಾಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಎಸ್, ಮತ್ತೊಂದು ವಿಕೆಟ್ ಪತನ. ಶಾಟ್ ಮಾಡ್ಲಿಕ್ಕೆ ಹೋದಂತ ಆರ್ ಕೆ ಮಂಜು ನೇರವಾಗಿ ವಿಕೆಟ್ ಕೀಪರ್ ಆಗಿದ್ದಂತ ತಿಪ್ಪೇಸ್ವಾಮಿ ನಾಯ್ಕನಿಗೆ ನೇರವಾಗಿ ಬಾಲನ್ನ ಹೊಪ್ಪಿಸಿ ತನ್ನ ಬ್ಯಾಟ್ ಅನ್ನ ಸೈಡ್ಗೆ ಇಟ್ಟು ಹೋಗ್ತಿದ್ದಾರೆ. ಸಪ್ಪೆ ಮರೆಯಿಂದ ಮತ್ತೊಂದು ವಿಕೆಟ್ ಪತನ. ಇದೀಗ SR ಟ್ರೋಫಿ ಫೈಟರ್ಸ್ಗೆ ಮತ್ತೊಂದು ವಿಕೆಟ್ ತನ್ನ ಅಕೌಂಟ್ಗೆ ಹಾಕೊಂಡಿದ್ದಾರೆ. ಅದ್ಭುತವಾದಂತ ಕ್ಯಾಚ್ ಅನ್ನು ಪಡೆದಂತ ತಿಪ್ಪೇಸ್ವಾಮಿ ನಾಯ್ಕ ಹಿರಿಯ ಆಟಗಾರ. ಈತ ಹಲವು ನೂರಾರು ಆಟಗಳಲ್ಲಿ ಗೆದ್ದು ಪ್ರಶಸ್ತಿಯ ಸರಮಾಲೆಗಳನ್ನು ಗೆದ್ದಂತ ಒಬ್ಬ ಕಿಲಾರ್ಲಿಯ ಆಟಗಾರ ತಿಪ್ಪೇಸ್ವಾಮಿ ನಾಯ್ಕ. ಅದ್ಭುತವಾಗಿ ಕ್ಯಾಚ್ ಅನ್ನ ಹಿಡಿದ್ರು. ಬಹಳ ಖುಷಿ ಆಯಿತು. ಊಟ ರಕ್ಷಕನ ಕೈಯಿಂದ ಜಾರಂತ ಬಾಲ ನೇರವಾಗಿ ವೈಡ್ ಅಗಲವಾದ ಎಸೆತ. ಯುಗಾದಿ ಹಬ್ಬದ ಪ್ರಯುಕ್ತ ಸೇವಲಾಲ್ ತಂಡಕ್ಕೆ ಉಚಿತವಾದ ಮತ್ತೊಂದು ರನ್ ಅನ್ನ ನಮ್ಮ SR ತಂಡದವರು ಕೊಟ್ಟಿದ್ದಾರೆ. SR ಟ್ರೋಫಿ ಫೈಟರ್ಸ್ ಗಳು ತಂಡದ ಮೊತ್ತ 39. ಸವಾಲಿನ ಆಟಗಾರ ಆಗ್ತಾ ಇದೆ. ವಿಶೇಷವಾಗಿ ಬಾಲಾಜಿ ನಾಯ್ಕ್ ಎದುರಾಳಿ ಆಟಗಾರ ಗೋಪಾಲನ್ನ ಮಟ್ಟ ಹಾಕಲು ಮುಂದಾಗ್ತಿದ್ದಾರೆ. ಗುಡ್ ಬಾಲ್, ಇಸ್ ಅ ವಂಡರ್ಫುಲ್ ಬೌಲಿಂಗ್ ಅನ್ನು ಮಾಡಿದ್ದಾರೆ ಬಾಲಾಜಿ ನಾಯ್ಕ. ಮತ್ತೊಂದು ಕಡೆ ಗೋಪಾಲ್ ನೋಡ್ತಾ ಇದ್ದಾರೆ. ಎದುರಾಳಿ ಬೌಲರ್ ಬಾಲಾಜಿ ನಾಯ್ಕ್ ಪುನಃ ನೋಡ್ತಾ ಇದ್ದಂತ ಗೋಪಾಲ್ ಪೆವಿಲಿಯನ್ ಕಡೆ ಬ್ಯಾಟ್ ಅನ್ನು ಹಿಟ್ಟು ಹೋಗ್ತಿದ್ದಾರೆ. ಗೋಪಾಲನ ಸ್ಥಾನವನ್ನ ನಾಯಕ ಮನು ಶಾಟ್ ಮಾಡ್ಲಿಕ್ಕೆ ಹೋಗಿ 1 ರನ್ ಅಷ್ಟೇ ಕೊಟ್ಟಿದ್ದಾರೆ ಮನು. ಇದೀಗ ತಂಡದ ಮೊತ್ತ 40. ನಿಜ ಬ್ಯಾಟರ್ ಗೋಪಾಲನ ಕಟ್ಟಿ ಹಾಕುವಲ್ಲಿ ಬಾಲಾಜಿ ನಾಯ್ಕ ಯಶಸ್ವಿ ಆಗ್ತಾ ಇದ್ದಾರೆ.